ಬಹಳ ಸಂತೋಷವಾಗಿರ್ಬೇಕಂತ ಅನ್ಕೊಂಡಿದ್ದೆ. ಇವಳು ನೋಡಿದ್ರೆ ಒಳಗಡೆ ಹೋಗಿ ಏನೋ ಮಾಡ್ತಾ ಇದ್ದಾಳೆ. ನನಗೆ ನೋಡಿದ್ರೆ ನಿನ್ನೆ ತಾನೇ ಮದುವೆ ಆಗಿದೆ, ಇನ್ನು ಏನೂ ಇಲ್ಲ, ಕಣ್ಣಿಗೆ ನಿದ್ದೆನೂ ಇಲ್ಲ, ಮನಸ್ಸಿಗೆ ನೆಮ್ಮದಿನೂ ಇಲ್ಲ. ಹಿಂಗೆ ಆದ್ರೆ ಮದುವೆ ಆದ್ರೂ ಒಂದೇ, ಆಗ್ಲಿಲ್ಲದ್ರು ಒಂದೇ, ಹಾಗಾಗಿದೆ ನಮ್ಮ ಅಂತ. ಸುಮಾ ರೀ, ಯಾಕ್ರಿ ಅಷ್ಟೊಂದು ಅರ್ಜೆಂಟ್ ಕೂಗ್ತಾ ಇದ್ರಾ? ಏನಂತ ಅರ್ಜೆಂಟ್ ಕೆಲಸ ಇದೆ? ಅಲ್ಲ ಕಣೆ, ನಿನ್ನೆ ತಾನೇ ಮದುವೆ ಆಗಿದ್ದೀವಿ. ಮದುವೆ ಆದ ತಕ್ಷಣ ಹೋಗಿ ಅಡುಗೆ ಮನೆ ಸೇರಿಬಿಟ್ರೆ ಅಲ್ಲೇ ನಿನ್ನೆ ತಾನೇ ಮದುವೆ ಅಂತ ಒತ್ತೇಳಿ ಪರಿಸ್ಥಿತಿ ಬಂದೈತಲ್ಲ. ನನ್ನ ಜೊತೆ ಹೊತ್ತಾಗಿ ಮದುವೆ ಆಗಿದ್ವಿ, 4 ಮಾತು ಮಾತಾಡಬಾರ್ದೇನೆ. ಅಯ್ಯೋ, ಅದು ಈ ಸಮಯ ಅಲ್ಲ ರೀ. ಅಕ್ಕ ಬಾಬಾ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರುವ ಹೊತ್ತಾಯ್ತು. ನಾನು ಹೋಗಿ ಅಡುಗೆ ಸಿದ್ಧತೆ ಮಾಡ್ತೀನಿ. ಅಯ್ಯೋ ಬಾರೇ ಇಲ್ಲಿ. ಅಲ್ಲ, ನೀನು ನನ್ನ ಅಣ್ಣ ಅತ್ತಿಗೆಯರನ್ನು ಸಮಾನವಾಗಿ ನೋಡೋದನ್ನು ಕಂಡರೆ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಅತ್ತಿಗೆಯನ್ನ ನಿನ್ನ ಅಕ್ಕನ ತರ ನೋಡಿಕೊ, ನಮ್ಮ ಅಣ್ಣನನ್ನ ನಿನ್ನ ತಂದೆ ತರ ನೋಡಿಕೊ. ಲಲಿತ, ಸುಮಾ, ಈಗಿನ ಪ್ರಪಂಚದಲ್ಲಿ ನನ್ನ ಅತ್ತಿಗೆಯನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತು ನಿನಗೆ ಬಿಟ್ಟಿದ್ದು. ಯಾಕ್ರಿ ಹಾಗಂತಿದ್ದಾರೆ? ಶ್ರೀಮಂತರ ಹೆಣ್ಣಾದ್ರೆ ಮಾತ್ರಕ್ಕೆ ಅವಳು ಹೆಣ್ಣಲ್ವೇನ್ರಿ? ನೋಡಿ, ಶ್ರೀಮಂತರಾದ್ರೇನು ಬಡವರಾದ್ರೇನು, ಹೆಣ್ಣು ಹೆಣ್ಣಾಗಿ ಇದ್ರೇನೆ ಹೆಣ್ಣಿಗೊಂದು ಅರ್ಥ ಸಿಗೋದು. ಹೆಣ್ಣಾಗಿ ನಡೆದುಕೊಂಡಿದ್ರೆ ಅವಳನ್ನ ಹೆಣ್ಣಂತ ಕರೆಯುವುದಿಲ್ಲ ರೀ, ಹೆಮ್ಮಾರಿ ಅಂತ ಕರೀತಾರೆ. ಲಲಿತ, ನಿನ್ನ ಈ ನಡವಳಿಕೆಯನ್ನು ನೋಡಿದರೆ ನನ್ನ ತುಂಬ ಮನಸ್ಸಿಗೆ ತುಂಬಾ ಖುಷಿಯಾಗುತ್ತಿದೆ. ಆಗ್ತಿದೆ ಸುಮಾ, ಈಗಿನ ಕಾಲದಲ್ಲಿ ದುಡ್ಡಿದ್ದ ಹೆಣ್ಣು ಮಕ್ಕಳು ತಮ್ಮ ದುಡ್ಡಿನ ದರ್ಪದಿಂದ ಮಾಡಿಕೊಂಡ ಗಂಡನನ್ನೇ ತಮ್ಮ ಕಾಲಕಸವಾಗಿ ಕಾಣುತ್ತಿರುವ ಈಗಿನ ಪ್ರಪಂಚದಲ್ಲಿ ಗಂಡನೆಂದರೆ ಅದು ಎಷ್ಟು ಭಯಭಕ್ತಿಯಿಂದ ಕಾಣುತ್ತಿರುವೆ ನೀನು. ಹೌದು, ಈ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಗಂಡನ ಮನೆಯೇ ದೇವರು ಅಂತ ನಡಿಬೇಕು ಸ್ವಾಮಿ. ನಿತ್ಯ ಪತಿಯೇ ಪೂಜಿಸಬೇಕು. ಗೊತ್ತಾ? ಓಹೋ, ಏನ್ ಮಹಾರಾಣಿಯವರು, ಮದುವೆಯಾಗಿ ಒಂದೇ ದಿನಕ್ಕೆ ಗಂಡ ಹೆಂಡರ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದೀರಾ. ಹಾಗಾದ್ರೆ ಈ ನಿನ್ನ ಮನೆ ದೇವರ ಒಂದು ಹರಕೆ ಇದೆ, ಅದನ್ನು ತೀರಿಸುವೆಯಾ? ಅದೇನಪ್ಪ ಅಂತ ಹರಕೆ? ಏನಿಲ್ಲ ಸುಮಾ, ನಿನ್ನೆ ಹೆಜ್ಜೆನಿನ ತುಟಿಯಿಂದ ನನ್ನ ತುಟಿಗೆ ತಂದು ಕೊಡಬೇಕು ಅಷ್ಟೇ. ಓಹೋ, ಇದೇನಾ ಈ ಮನೆ ದೇವರ ಹರಕೆ? ಗೊತ್ತಾಯ್ತು ಬಿಡಿ. ಅದಕ್ಕೆ ಬಿಸಿ ಬಿಸಿ ಅಡಿಗೆ ಮಾಡಿದ್ರೆ ಊಟ ಮಾಡು ಬರ್ರಿ ಅಂತ. ಅಯ್ಯೋ, ಆ ಊಟ ಇದ್ದಿದ್ದೆ ಬಿಡು, ಡೈಲಿ ಮಾಡೋದಿದ್ದಿರುತ್ತೆ. ನಿಮ್ಮ ಅಣ್ಣ ಅತ್ತಿಗೆ ಬಂದ್ರೆ ಸ್ಪೆಷಲ್ ಇರ್ಬೇಕಲ್ವಾ? ನಿಮ್ಮ ಅಣ್ಣ ಅತ್ತಿಗೆ ಬಂದ್ರೆ ಏನ್ ಹೇಳ್ತೀರ? ಅಣ್ಣ ಅತ್ತಿಗೆ ಬಂದ್ರೆ ಅವರು ಮದುವೆಯಾಗ ಇಂತ ಊಟ ಮಾಡಿರ್ತಾರೆ, ಅವರು ಕೂಡ ಸ್ಪೆಷಲ್ ಊಟ ಮಾಡಿರಲ್ವಾ? ನಿಮಗೀಗ ಬಹಳ ಊಟಕ್ಕೆ ಹೆಚ್ಚಾಗ್ಬಿಟ್ಟಿದೆಯಲ್ಲ? ಇಲ್ಲ, ತುಂಬಾ ಶಿವಾಗಿದೆ. ಆಸೆ ನೋಡಿ, ಆಸೆ ಅಂತ ಇಲ್ಲ, ಈಗಿನ ಯುವಕರಲ್ಲಿ ಕಂಡು ಬರೋದೇ ಯೌವನ, ಆ ಯೌವನದಲ್ಲಿ ಬೀಳೋದೇ ಕನಸು, ಆ ಕನಸೇ ನಮ್ಮ ಮದುವೆ. ಅದಕ್ಕೆ ಮದ್ವೆ ಆದ್ಮೇಲೆ ಇಷ್ಟೊಂದು ಜೋಶ್ ಆಗ್ಬಿಡುತ್ತೆ.